ದೇಶದ ಹೆಸರು ಭಾರತ ದೇಶ. ಇಲ್ಲಿ ಭಾರತ ಮಾತೆ ಪೂಜೆಗಾಗಿ ಪರ್ಮಿಷನ್ ತಗೋಬೇಕಾ? ಮತ್ತೆ ಈ ಪರ್ಮಿಷನ್ ಎಲ್ಲಿಂದ ಬರಬೇಕು? ಇಂಗ್ಲೆಂಡ್ ಇಂದನಾ? ಈ ವಿಷಯ ನನಗೆ ತುಂಬಾನೇ ತಮಾಷೆ ಅನ್ನಿಸ್ತಾ ಇದೆ. ನೀವೇ ಯೋಚನೆ ಮಾಡಿ ನೋಡಿ, ನಾನು ಇಂಗ್ಲೆಂಡಿಗೆ ಹೋಗಿ ನಿಮ್ಮ ಮಹಾರಾಣಿ ಜನ್ಮದಿನಕ್ಕೆ ನಾವು ಅನುಮತಿ ಕೊಡಲ್ಲ ಅಂತಂದ್ರೆ ನೀವು ಅದನ್ನು ಒಪ್ಕೋತೀರಾ? ಸರ್ ಈ ಹುಡುಗನ ಸುಮ್ಮನಾಗ್ಸೋದು ನಮ್ಮ ಕೈಲಾಗಲ್ಲ ಸರ್. ಅನ್ಸಿವಿಲೈಸ್ಡ್ ಇಂಡಿಯಾ, ಐ ಮೀನ್ ಭಾರತ ದೇಶ ಆಳ್ವಿಕೆ ಮಾಡೋದು ಬ್ರಿಟಿಷ್ ಜನರು. ಅದೇ ನಾವು ಮಾಡಿರೋ ತಪ್ಪು ಸಾಹೇಬ್ರೆ. ಈ ದೇಶ ನಮ್ದು, ನಾವೇ ಆಳ್ವಿಕೆ ಮಾಡ್ಬೇಕು. ಅದಕ್ಕೆ ನಾವು ಭಾರತಾಂಬೆಯ ಪೂಜೆ ಮಾಡ್ತಾ ಇರೋದು ಸಾಹೇಬ್ರೆ. ಅದನ್ನ ನಾವು ಮಾಡೇ ಮಾಡ್ತೀವಿ. ಲಿಸನ್, ವಿದೌಟ್ ಪರ್ಮಿಷನ್ ಈ ಪೂಜೆ ಮಾಡೋ ಹಾಗಿಲ್ಲ. ಇನ್ನೊಂದ್ಸಲ ಹೇಳ್ತೀರಾ? ಏನಂದ್ರಿ? ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ವಿದೌಟ್ ಪರ್ಮಿಷನ್ ಪೂಜೆ ಮಾಡೋ ಹಾಗಿಲ್ಲ. ಹಾಗಿದ್ರೆ ನೀವು ನನಗೆ ಕೋರ್ಟ್ ಆರ್ಡರ್ ತೋರಿಸ್ಬೇಕಾಗತ್ತೆ. ಈ ಪೂಜೆ ಮಾಡೋದು ಕಾನೂನು ಬಾಹಿರ ಅಂದ್ರೆ ಎಲ್ಲಿದೆ? ವಿಭಾವತಿ, ನೀನಿದನ್ ತಗೊಂಡ್ ಹೋಗಿ ನಿಮ್ಮ ಮಾವನಿಗೆ ಕೊಟ್ಬಾ, ನಾನು ಹಣ್ಣು ಕತ್ತರಿಸ್ತೀನಿ. ಅಮ್ಮ, ನೀವ್ಯಾಕೆ ಕತ್ತರಿಸ್ತೀರಾ? ನಾನೇ ಹೇಳ್ತಿದ್ದೀನಲ್ಲ, ಹೋಗ್ ಕೊಟ್ಬಾ. ತಗೋ, ಹುಷಾರು. ಆಯ್ತು. ಸಂಜೆ ಆಗ್ತಾ ಬಂತು, ಇನ್ನೂ ಸುವಿ ಬಂದಿಲ್ವಲ್ಲ. ಮತ್ತೇನಾದ್ರೂ ಮಾಡ್ಕೊಂಡ್ಬಿಟ್ ನಾವ್ನು. ಜಾನಕಿ, ನಾನು ಏನ್ ಹೇಳ್ತೀನಿ ಅಂದ್ರೆ, ನಾಳೆ ಅಷ್ಟಮಿ ಪೂಜೆ ಇದೆ. ಅದಕ್ಕೆ ಬೇಕಾದ ನೈವೇದ್ಯದ ವ್ಯವಸ್ಥೆ ಮನೆ ಹುಡುಗರೆ ಮಾಡ್ಬೇಕಲ್ವಾ? ಇಷ್ಟು ವರ್ಷ ಸುಭಾಷ್ ಮಾಡ್ಕೊಂಡು ಹೋಗ್ತಿದ್ದ, ಆದ್ರೆ ಈ ವರ್ಷ ಏನಾಗುತ್ತೋ ಗೊತ್ತಿಲ್ಲ. ಸುಭಾಷ್ ಬರ್ತಾನಂತ ನಾವು ನಂಬ್ಕೊಂಡು ಕೂತ್ಕೊಳಕ್ ಆಗಲ್ಲ ಅಣ್ಣ. ಉಳ್ದವರೆಲ್ಲ ಹೋಗ್ತಾರೆ. ಶರತ್, ಸುಧೀರ್ ಎಲ್ಲ ನೈವೇದ್ಯದ ಆಯೋಜನೆ ಮಾಡ್ತಾರೆ. ಪ್ರತಿ ವರ್ಷ ಹೇಗೆ ಅಷ್ಟಮಿಯ ಪೂಜೆಯ ನೈವೇದ್ಯದ ಆಯೋಜನೆ ಆಗ್ತಿತ್ತು, ಅದೇ ರೀತಿ ಖಂಡಿತವಾಗ್ಲೂ ಆಗುತ್ತೆ. ಶರತ್ ನನ್ಗೆಲ್ಲ ಹೇಳಿದ್ದಾನೆ. ಎಷ್ಟ್ ಜನ ಬರ್ತಾರೋ ಅದ್ರ ಲೆಕ್ಕ ಅವನ ಹತ್ರ ಇದೆ. ಇಲ್ಲ 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 ಜಾನಕಿ, ಆತರ ಅಲ್ಲ. ಶರತ್ ಮೇಲೆ ಅಷ್ಟೊಂದು ನಂಬಿಕೆ ಇಡಕ್ ಆಗಲ್ಲ. ಯಾಕೆಂದ್ರೆ ಅವನೇನೋ ಒಂದ್ ಲೆಕ್ಕ ಕೊಡೋದು, ಇದ್ದಕ್ಕಿದ್ದಂಗೆ ಜನ ಜಾಸ್ತಿ ಬಂದ್ಬಿಟ್ರೆ ಆಗೇನ್ ಮಾಡಕ್ಕಾಗತ್ತೆ? ಆದ್ರೆ ಅಣ್ಣ, ಅಷ್ಟು ಜನರ ಆಯೋಜನೆ ಸರಿ ಲೆಕ್ಕ ಅಂತೂ ಮಾಡಕ್ ಆಗಲ್ವಲ್ಲ. ಎಷ್ಟ್ ಜನ ಬರ್ತಾರೋ ಏನೋ. ಅಪ್ಪ,
ಸುಭಾಷ್ ಬರೋವರೆಗೂ ನಾನೊಂದ್ ದೀಪನ ಹಚ್ಚಿಟ್ಟಿರ್ತೀನಮ್ಮ. ಏ ಪ್ರಭಾ, ಈ ಪೂಜೆ ಇರೋ ದಿನ ಹೀಗೆಲ್ಲ ಯಾಕಮ್ಮ ಮನ್ಸ್ ಹಾಳು ಮಾಡ್ಕೊಂಡು ಸಪ್ಪು ಕೂತಿದ್ಯಾ? ಏನ್ ಮಾಡ್ಲಿ ಹೇಳಿ ದೊಡ್ಡಮ್ಮ, ನನ್ನ ಮಗನಿಗಂತೂ ಸಮಸ್ಯೆ ಬನ್ನೇ ಬಿಡೋದಿಲ್ಲ. ಅವನ್ ದೊಡ್ಡೋನಾದ್ಮೇಲಾದ್ರೂ ಎಲ್ಲ ಬದ್ಲಾಗತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಏನೋ ಅಮ್ಮ, ನೀನ್ ತಲೆಯಲ್ಲಿ ಅದ್ ಯಾವ ಯೋಚನೆ ಮಾಡ್ತಿರ್ತೀಯೋ, ಏನ್ ಚಿಂತೆ ಮಾಡ್ತಿರ್ತೀಯೋ ಒಂದು ಅರ್ಥನೇ ಆಗೋದಿಲ್ಲ. ನಿನ್ ಮಗ ಅಂತೂ ಸುಬಿ ಯಾವತ್ತಕ್ಕೂ ಬದ್ಲಾಗೋದಿಲ್ಲ. ವಿಭಾವತಿ, ನೀನ್ ರಾಮಣ್ಣಂಗ್ ಹೋಗಿ ಚಾ ಮಾಡೋದಕ್ಕೆ ಹೇಳು. ಇಷ್ಟೊತ್ತಾದ್ರೂ ಯಾರಿಗೂ ಚಾ ಕೊಟ್ಟಿಲ್ಲ. ನಾನ್ ಹಣ್ಣು ಕತ್ತರಿಸಿದಾದ್ಮೇಲೆ ಎಲ್ರಿಗೂ ಚಾ ಕೊಡ್ತೀನಿ. ಆಯ್ತು ಅಮ್ಮ. ಏನಾಯ್ತು? ನಿಮ್ ಬೆರಳಿಗೆ ತುಂಬಾ ಗಾಯ ಆಗಿದೆ. ನಾನು ಅರಿಶಿನ ತರ್ತೀನಿ. ಬೇಡ, ನನ್ಗೇನೂ ಆಗಿಲ್ಲ. ನೀನಿದೇನ್ ಮಾಡ್ದೆ ತಾಯಿ? ಯಾವತ್ತು ನಿನ್ ಪೂಜೆಗೆ ಹಣ್ಣು ಕತ್ತರಿಸೋ ಸಮಯದಲ್ಲಿ ಹೀಗಾಗಿರ್ಲಿಲ್ಲ. ನೀನಿವತ್ತು ನನ್ಗೆ ಯಾವುದರ ಸಂಕೇತ ಕೊಡ್ತಿದ್ಯಾ ತಾಯಿ? ನನ್ ಸುಮಿಗೇನೂ ಆಗಿಲ್ಲ ತಾನೆ? ಏನಾಯ್ತಮ್ಮ? ಏನಾಯ್ತು ಪ್ರಭಾ? ಏನಾಯ್ತೆ? ಶರತ್, ಗಾಡಿ ತರೋಕ್ ಹೇಳು. ಹಾಗೆ ಸ್ವಲ್ಪ ನನ್ ಜೊತೆ ಬಾ. ಪ್ರಭಾ, ಏನಾಯ್ತು? ಎಲ್ಲಿಗೆ ಹೋಗ್ತಿದ್ಯಾ ನೀನು? ನೋಡಪ್ಪ ಜಾನಕಿ, ಈಗ ಇವಳು ಪೂಜೆ ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅಂತ. ಅಮ್ಮ, ಸುಧೀರ್ ಇಲ್ಲ ಸುನಿಲ್ ನಿನ್ ಜೊತೆ ಬರ್ಲಿ ಅಮ್ಮ. ನನಗಿಂತ ಮಾತುಗಳು ಇಷ್ಟ ಆಗೋದಿಲ್ಲ ಪ್ರೋಮಿ. ನಾನು ಗಾಡಿ ತೆಗಿಯೋದಕ್ಕೆ ಹೇಳಿದ್ದೀನಿ, ನೀವು ಗಾಡಿ ತೆಗಿಬೇಕು ಅಷ್ಟೇ. ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಅಮ್ಮ. ಸರಿ, ಬನ್ನಿ. ನನಗೆ ಗೊತ್ತು, ನಿಮ್ಮ ಹತ್ರ ಕೋರ್ಟಿನ ಯಾವ ಆರ್ಡರ್ ಇಲ್ಲ. ಈ ಪೂಜೆನ ಏನಾದ್ರೂ ಬಂದ್ ಮಾಡೋದಕ್ಕೆ ಕೋರ್ಟಿಂದ ನೀವು ಆರ್ಡರ್ ತಗೊಂಡ್ ಬಂದ್ರೆ ಆಗ ಈ ಪೂಜೆನ ನಿಲ್ಲಿಸ್ತೀವಿ. ಬಟ್ ಕೋರ್ಟ್ ಇಸ್ ನಾಟ್ ಓಪನ್ ನಾವ್. 4 ದಿನ ಪೂಜೆಗೋಸ್ಕರ ಕೋರ್ಟ್ ನ ಮುಚ್ಚಿದ್ದಾರೆ. ಸೊ ನೋಟಿಸ್ ಕಳ್ಸೋದು ಇಂಪಾಸಿಬಲ್. ಹಾಗಿದ್ರೆ ನೀವು ಇಲ್ಲಿಂದ ಹೊರಡಿ. 4 ದಿನದಲ್ಲಿ ನಮ್ಮ ಪೂಜೆ ಮುಗ್ದಿರತ್ತೆ. ಅದರ ನಂತರ ಏನಾದ್ರೂ ನೋಟಿಸ್ ತರಕಾಯ್ತು ಅಂದ್ರೆ ಆ ನೋಟಿಸ್ನ ಜೋಪಾನವಾಗಿ ಎತ್ತಿಟ್ಕೊಳ್ಳಿ. ಮುಂದಿನ ವರ್ಷದಲ್ಲಿ ನಿಮ್ ಕೆಲ್ಸಕ್ಕೆ ಬರಬಹುದು. ಇವತ್ತು ಪ್ರತಿಯೊಬ್ರು ನೋಡ್ತಾರೆ ಭಾರತಾಂಬೆ ಪೂಜೆ ಹೇಗ್ ಮಾಡಬೇಕು ಅಂತ. ಅದ್ರ ನಂತರ ಬಹುಶಃ ನಿಮ್ಗೂ ಗೊತ್ತಾಗ್ಬೋದು ಮುಂದಿನ ವರ್ಷದಲ್ಲಿ ದುರ್ಗಾ ಪೂಜೆ ಜೊತೆ ಭಾರತಾಂಬೆಗೂ ಪೂಜೆ ಮಾಡ್ಬೋದು ಅಂತ. ಮಿಸ್ಟರ್ ಬೋಸ್, ಯು ಆರ್ ಕ್ರಾಸಿಂಗ್ ಯೋರ್ ಲಿಮಿಟ್ ಅನ್ನ ನೀವು ಕ್ರಾಸ್ ಮಾಡ್ತಾ ಇರೋದು ಸರ್. ಬ್ರಿಟಿಷರು ಯಾವಾಗ್ಲೂ ಹೇಳ್ತಾರೆ ನಾವು ನಿಯಮದಂತೆ ನಡೆಯೋರು. ನಿಯಮದಂತೆ ನಡೀರಿ, ಒಳ್ಳೇದಾಗ್ಲಿ. ಮಿಸ್ಟರ್ ಬೋಸ್, ನಾನು ಈಗ ಹೇಳಿದ ಮೇಲೆ ಪೂಜೆ ಮಾಡಬಾರ್ದು. ನೀವೆಲ್ಲ ಬಂದ್ ಮಾಡಲೇಬೇಕು ಈ ಪೂಜೆನ. ನಿಮ್ ಮಾತನ್ನ ಒಪ್ಪೋದು ನಮ್ಗಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಸರ್ವಶ್ರೇಷ್ಠರಲ್ವಲ್ಲ. ನಿಮ್ ಮಾತಿಂದ ಪೂಜೆ ನಿಲ್ಸಕ್ಕಾಗಲ್ಲ. Shut up! Just shut up, Mr. Bose. ನಮ್ಮ ಹತ್ರ ಇನ್ಫಾರ್ಮೇಶನ್ ಇದೆ. ಬಿಹೈಂಡ್ ದಿಸ್ ಪೂಜೆ ಸ್ವದೇಶಿ ಆಕ್ಟಿವಿಟಿ ನಡೆಯುತ್ತೆ ಅಂತ. ಅಂಡ್ ಬೈ ಲಾ ಅದು ಬ್ಯಾಂಡ್. ಸೊ ಕೋರ್ಟಿನ ನಿಯಮದ ಅನುಸಾರ we can easily stop this ಪೂಜೆ. Understand? Hey, you are senior. ನೀವು ನಿಮ್ಮ ಜನರಿಗೆ ಹೇಳ್ಬಿಡಿ. ಅವರೆಲ್ಲ ಏನಾದ್ರೂ ತಮ್ಮ ಗಾಡೆಸ್ನ ರೆಸ್ಪೆಕ್ಟ್ ಮಾಡಬೇಕು ಅಂದ್ರೆ ಅವರು ಈಗಿಂದ ಈಗಲೇ ತಮ್ಮ ಗಾಡೆಸ್ನ ನೀರಿಗೆ ಹಾಕಬೇಕು. ಅದರ್ವೈಸ್ ನಾವುಗಳೇ ಗಾಡೆಸ್ನ ಒಡೆದು ಹಾಕ್ತೇವೆ. ಇದು ಕೇವಲ ನಿಮ್ ಸಂದೇಹ ಅಷ್ಟೇ. ಮತ್ತೆ ನಿಮ್ ಸಂದೇಹದ ಕಾರಣಕ್ಕೆ ನೀವು ತಾಯಿನ ಸ್ಪರ್ಶ ಮಾಡಿದ್ರು ಅವಳ ಸಂತಾನದಿಂದ ನಿಮ್ಗೆ ಸರಿಯಾದ ಉತ್ತರ ಸಿಕ್ಕೇ ಸಿಗುತ್ತೆ. Oh, really? Fair enough, Mr. Bose.
ಡೆನೇಮ್ ಕ್ರಾಶ್ ಇಟ್, ಮೂರ್ತಿನ ಒಡ್ದು ಹಾಕಿ. ಎಲ್ಲಿವರೆಗೂ ಈ ಶರೀರದಲ್ಲಿ ಒಂದು ಹನಿ ರಕ್ತ ಉಳಿದಿರುತ್ತೋ ಅಲ್ಲಿವರೆಗೂ ಭಾರತಾಂಬೆ ಮೂರ್ತಿಗೆ ಏನು ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಮಿಸ್ಟರ್ ಬೋಸ್, ನಾವು ಈ ಮೂರ್ತಿನ ಈಗಲೇ ಡಸ್ಟ್ ಮಾಡ್ತೇವೆ, ಧೂಳು. ಎಸ್, ಪ್ರಾಬ್ಲಮ್ ಮಾಡಿದ್ರೆ ನಾವು ಫೈರಿಂಗ್ ಮಾಡ್ತೀವಿ, ಲಾಠಿ ಚಾರ್ಜ್ ಮಾಡ್ತೀವಿ. And police will not be responsible for that. ಹೊರಟು ಬಿಡಿ ಸಾಹೇಬ್ರೆ, ವಾಪಸ್ ಹೊರಡಿ. ಈ ವಿಷಯ ಈಗ ನಿಮ್ಮ ಈಗೋ ಜಗಳ ಆಗ್ತಾ ಇದೆ. ಇವಾಗಿಲ್ಲಿ ಏನು ಬೇಕಾದರೂ ಆಗ್ಬಹುದು, ಮತ್ತೆ ಅದಕ್ಕೆಲ್ಲ ಜವಾಬ್ದಾರಿ ನೀವೇ ಆಗ್ತೀರಾ. ಯಾವ ಮೂರ್ತಿನ ನೀವು ನೋಡ್ತಾ ಇದ್ದೀರೋ ಆಕೆನ ನಾವು ಅಮ್ಮ ಅಂತ ಕರಿತೀವಿ. ಮತ್ತೆ ಅವಳನ್ನ ನಾವು ಬಾಯಿ ಮಾತಿಗೆ ಹೇಳಲ್ಲ, ನಾವು ಮನ್ಸಿಂದ ನಂಬಿಕೆ ಇಟ್ಟು ಹಾಗೆ ಕರಿತೀವಿ. ಮತ್ತೆ ನಮ್ಗೆ ನಮ್ಮ ತಾಯಿಯ ಗೌರವ ರಕ್ಷಿಸೋದು ಹೇಗೆ ಅಂತ ಗೊತ್ತಿದೆ. ಪರಾಧೀನ ಮಾಡ್ದಾಗ್ಲೇ ಬಹಳ ದೊಡ್ಡ ತಪ್ಪಾಗಿತ್ತು. ನಮ್ಮನ್ನ ದುರ್ಬಲರು ಅನ್ಕೊಂಡು ಮತ್ತೊಂದು ತಪ್ಪು ಮಾಡೋಕ್ ಹೋಗ್ಬೇಡಿ. What do you think? Britishers are weak? ನಾವು ದುರ್ಬಲರ? Wrong, Mr. Bose. Force, charge! ಸುಭಾಷ್, ಸುಭಾಷ್ ಅಣ್ಣ, ಹೇಳು ಸುಭಾಷ್, ಇವತ್ತೇನಾದ್ರೂ ಭಾರತ ಮಾತೆ ಜಾಗದಲ್ಲಿ ನಿನ್ನ ಅಮ್ಮ ಪ್ರಭಾವಿತಳಾಗಿದ್ರೆ ಆಗ್ಲೂ ನೀನು ಇದೇ ರೀತಿ ಏಟ್ ತಿಂದು ಬಿದ್ದಿರ್ತಿದ್ಯಾ? ಇದಕ್ಕೆ ನಾನು ನಿನಗೆ ಜನ್ಮ ಕೊಟ್ಟಿದ್ದು. ಎದ್ದೇಳು, ಎದ್ದೇಳು, ನೀನು ಎದ್ದೇಳು ಸುಭಾಷ್. ಕೇಳು, ನಿಜವಾಗ್ಲೂ ಇಂಥ ಅಮ್ಮ ಇದ್ದಾಗ್ಲೇ ಸುಭಾಷ್ ಜನ್ಮ ಪಡೆಯೋದು.
ನನ್ನ ಪ್ರಾಣ ಇರೋವರೆಗೂ ನಿನ್ ಗೌರವಕ್ಕೆ ಧಕ್ಕೆ ಹಾಕೋಕ್ ಬಿಡೋದಿಲ್ಲ, ಯಾವತ್ತಿಗೂ ಇಲ್ಲ. ಪೊಲೀಸರು ಈ ರೀತಿ ಜನರನ್ನು ಹೊಡಿಬೋದಾ? ಕಾನೂನು ನಿಮಗೆ ಅನುಮತಿ ಕೊಟ್ಟಿದ್ಯಾ? ಹೇ ಮ್ಯಾನ್, ನೀವು ನನಗೆ ಲಾ ಕಲಿಸ್ತೀರಾ? ನೀವು ಕಾನೂನನ್ನ ಮರೆತಿದ್ರೆ ಅದನ್ನ ನೆನಪು ಮಾಡಿಸೋದು ನನ್ನ ಕೆಲಸ. ಲಿಸನ್ ಒನ್ ಥಿಂಗ್, ಪೊಲೀಸ್ ಈ ಪೂಜೆಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ನಂಬರ್ ಆಫ್ ಟೈಮ್ಸ್ ಈ ಜನರಿಗೆ ಬೇಡ ಅಂತ ಹೇಳಿದ್ವಿ, ಬಟ್ ದೇ ಡಿಡ್ ಲಿಸನ್. ಪೂಜೆ ನಡೆಯುತ್ತೆ, ಯಾಕಂದ್ರೆ ಇದು ಯಾವುದೇ ಕಾನೂನು ಬಾಹಿರ ಕೆಲಸ ಅಲ್ಲ. ನಾವು ಪೂಜೆ ಮಾಡಿದ್ರೆ ಏನ್ ಮಾಡ್ತೀರಾ? ನಮ್ಮನ್ನೆಲ್ಲ ನೀವು ಎಳ್ಕೊಂಡು ಹೋಗ್ತೀರಾ? ತಗೊಳ್ಳಿ, ಬೇಡಿ ಹಾಕಿ, ನನ್ನನ್ನು ಅರೆಸ್ಟ್ ಮಾಡಿ, ಬನ್ನಿ. ಕಾನೂನಿನ ಪ್ರಕಾರ ನಿಮ್ಮನ್ನು ಬಿಡಿಸೋದು ನನಗೇನು ಕಷ್ಟ ಅಲ್ಲ. Hey, who are you? ಯಾರ್ ನೀನು? ಶರತ್ ಚಂದ್ರ ಬೋಸ್. ಹಾಗೆ ನನಗೆ ಇನ್ನೊಂದು ಹೆಸರು ಇದೆ, ಬ್ಯಾರಿಸ್ಟರ್ ಶರತ್ ಚಂದ್ರ ಬೋಸ್. ಯಾವುದೇ ರೀತಿಯ ಲೀಗಲ್ ಆರ್ಡರ್ ಇಲ್ಲದೆ ನೀವು ಪೂಜೆನ ನಿಲ್ಸೋ ಹಾಗಿಲ್ಲ, ಮತ್ತೆ ನಿಮಗೆ ಲಾಠಿ ಪ್ರಯೋಗಿಸೋ ಅಂತ ಅಧಿಕಾರ ಕೊಟ್ಟಿದ್ಯಾರು? ನಾನೇನಾದ್ರೂ ಈ ವಿಷಯನ ಕೋರ್ಟ್ಗೆ ತಗೊಂಡು ಹೋದ್ರೆ ನಿಮ್ಮನ್ನು ನೀವು ಕಾಪಾಡ್ಕೊಳಕ್ಕಾಗತ್ತಾ? ಇಷ್ಟು ಹೊತ್ತಿಂದ ನೀವು ಪೂಜೆ ನಿಲ್ಸಕ್ ಹೇಳ್ತಾ ಇದ್ದೀರಾ. ನಾನು ಕಾನೂನು ರೀತಿಯಿಂದ ಹೇಳ್ತಾ ಇದ್ದೀನಿ, ನೀವೀಗ್ಲೇ ಇಲ್ಲಿಂದ ಹೋಗಿ. ಇಲ್ಲಿದ್ರೆ ಈ ಘಟನೆ ಸುದ್ದಿನ ನಾನು ಎಲ್ಲ ಕಡೆಗೂ ತಿಳಿಸ್ತೀನಿ. ಜೊತೆಗೆ ಮೇಲ್ನವ್ರಿಗೂ ಈ ವಿಷಯ ತಿಳಿಸ್ಬೇಕಾಗತ್ತೆ. ನೀವೆಲ್ಲರೂ ನಿಮ್ಮನ್ನ ಡಿಸಿಪ್ಲಿನ್ ಅಂತ ಕ್ಲೇಮ್ ಮಾಡ್ತೀರಾ, ಆದ್ರೆ ನೀವೇ ಅದನ್ನು ಪಾಲಿಸಲ್ಲ. ಈ ಕೇಸ್ ಏನಾದ್ರೂ ಕೋರ್ಟಿಗೆ ಹೋದ್ರೆ ನಾನು ಬಹಳ ಕ್ವೆಶ್ಚನ್ಸ್ ಫೇಸ್ ಮಾಡಬೇಕಾಗತ್ತೆ. ಐ ನೋ ದ್ಯಾಟ್, ಬಟ್ ರಿಪ್ಲೈ ನಾನು ಕೊಡ್ತೀನಿ. ಅದರ್ ವೇ ಅರೌಂಡ್ ಇದರ ರಿಸಲ್ಟ್ ಇನ್ನೂ ಭಯಾನಕವಾಗಿರುತ್ತೆ. ನೋಡಿದ್ರ ಮಾಧವ ಮೇಷ್ಟ್ರೆ, ನೋಡಿ ಈ ಬ್ರಿಟಿಷ್ಗೆ ಎಷ್ಟು ಧೈರ್ಯ. ನಿಜ ಏನು ಅಂದ್ರೆ ಅವರು ನಮ್ಮನ್ನ ಎಲ್ಲಾ ರೀತಿಲೂ ತುಳಿಯೋ ಪ್ರಯತ್ನ ಮಾಡ್ತಿದ್ದಾರೆ. ನಮ್ ಪ್ರಾಣ ಇರೋವರೆಗೂ ನಾವ್ ಹಾಗಾಗಕ್ ಬಿಡ್ಬಾರ್ದು.
ಶರತಣ್ಣ ನೀವೆಲ್ಲರೂ ಬಂದ್ಬಿಟ್ರಿ. ಇಲ್ದಿದ್ರೆ ಇಲ್ಲದೆ ಇದ್ರೆ ಏನ್ ಮಾಡ್ತಿದ್ರಿ? ಹೊಡೆದಾಟನ? ಅಗತ್ಯ ಇದ್ದಿದ್ರೆ ಅದನ್ನು ಮಾಡ್ತಿದ್ವಿ. ಅವರು ಸುಭಾಷ್ ಮೇಲೆ ಕೈ ಎತ್ತಿದ್ದಾರೆ. ಅವ್ರನ್ನ ನಾವು ಸುಮ್ಮನೆ ಬಿಡ್ತಿರ್ಲಿಲ್ಲ. ನೀವು ಮಾಡೋ ತಪ್ಪಿದೆ. ಪೊಲೀಸರ ಜೊತೆ ನೀವೇನಾದ್ರೂ ಹೊಡೆದಾಟ ಮಾಡಿದ್ರೆ ಸ್ಪೆಷಲ್ ಕೋರ್ಟಿನ ನೋಟಿಸ್ ತಗೋತಿದ್ರು. ಆಗ ಈ ಸಮಸ್ಯೆಗೆ ಪರಿಹಾರ ಸಿಗೋದು ಕಷ್ಟ ಆಗ್ತಿತ್ತು. ಮನೆಗ್ ನಡಿ ಸುಬಿ. ಎಲ್ಲರೂ ನಿನಗೋಸ್ಕರ ಮನೇಲಿ ಕಾಯ್ತಾ ಇದ್ದಾರೆ. ಆದ್ರೆ ಅಮ್ಮ, ನಾನು ಪೂಜೆ ಬಿಟ್ಟು ಹೇಗ್ ಬರೋದು? ನನಗಿಲ್ಲಿ ತುಂಬಾ ಕೆಲಸ ಇದೆ. ಸುಭಾಷ್, ಅಮ್ಮ ಈಗ ಹೇಳ್ತಾ ಇದ್ಮೇಲೆ ನೀನ್ ಅಮ್ಮನ ಜೊತೆ ಮನೆಗೆ ಹೋಗು. ನಾವೆಲ್ಲ ಇದೀವಲ್ಲ, ಅವಶ್ಯಕತೆ ಬಂದ್ರೆ ನೀನು ಆಮೇಲೆ ಬರಬಹುದು, ಸರಿನಾ? ಹಾ ಸುಭಾಷ್, ನಿನ್ ಮನೆಗೆ ಹೋಗು. ನಾವೆಲ್ಲರೂ ಇಲ್ಲೇ ಇರ್ತೀವಿ. ಇಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ನಾವು ನಿನ್ಗೆ ವಿಷಯ ತಿಳಿಸ್ತೀವಿ. ಈಗ ನೀನ್ ಹೋಗು. ಏನು ಚಿಂತೆ ಮಾಡಬೇಡ, ತಲೆ ಕೆಡಿಸ್ಕೋಬೇಡ. ನಿನಗೆ ಹೇಳ್ತಾ ಇದ್ದೀನಿ, ಪೊಲೀಸ್ ಮತ್ತೆ ಬರೋದಿಲ್ಲ. ನಾವೆಲ್ಲರೂ ಸೇರಿ ನೋಡ್ಕೋತೀವಿ. ಹೋಗು. ನೀವು ನಿಜವಾಗ್ಲೂ ರತ್ನ ಗರ್ಭರೇ. ಹೊರಡಿ, ಹುಷಾರ್. ಈ ಪ್ರಭಾ ಪೂಜೆ ಗೀಜೆ ಎಲ್ಲ ಬಿಟ್ಟು ಎಲ್ಲೋದ್ಲು ಜಾನಕಿ? ನೀನ್ ಆವಾಗ್ಲೇ ಅವಳ ಜೊತೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಈ ವಯಸ್ಸಲ್ಲಿ ನನಗೆ ಯಾಕೆ ಇಷ್ಟೊಂದು ಚಿಂತೆನೋ ನನಗೆ ಗೊತ್ತಿಲ್ಲ. ಇವರೆಲ್ಲ ಏನ್ ಮಾಡ್ತಿದ್ದಾರೆ? ಅಜ್ಜಿ, ಅಮ್ಮ ಯಾರಿಗೂ ಅವ್ರ ಜೊತೆ ಬರೋದಕ್ಕೆ ಸಮಯನೇ ಕೊಡ್ಲಿಲ್ಲ. ಜೊತೆಗೆ ಶರತ್ ಹೋಗಿದಾನಲ್ಲ, ಯಾಕೆ ಸುಮ್ನೆ ಚಿಂತೆ ಮಾಡ್ತೀರಾ? ಜೊತೆಗೆ ಸುರೇಶ್ ಮತ್ತೆ ಕಾಲು ಸಿಂಗ್ ಅವರನ್ನ ಇಲ್ಲೇ ಹುಡ್ಕೋಕ್ ಹೋಗಿದ್ದಾರೆ. ಅವರೆಲ್ಲ ಬರ್ಲಿಲ್ಲ ಅಂದ್ರೆ ನಾವು ಅಪ್ಪ, ಅರೆ ಸುರೇಶ್, ಕಲು ಸಿಂಗ್ ಎಲ್ಲಾದ್ರೂ ಕಾಣಿಸಿದ್ರೆ ನಿಮ್ಗೆ ಅವರು? ಇಲ್ಲಪ್ಪ, ಅಮ್ಮ ಮತ್ತೆ ಶರತಣ್ಣ ಎಲ್ಲೂ ಕಾಣಿಸ್ಲಿಲ್ಲ. ಆದ್ರೆ ಡಾಕ್ಟರ್ ಶನಲ್ ಬರ್ತಾ ಇದ್ದಾರೆ. ಅವರಿಗೆ ಇಲ್ಲಿ ನಡೀತಾ ಇರೋ ಯಾವ ವಿಷಯ ಕೂಡ ಗೊತ್ತಾಗದೆ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಅವರೆಲ್ಲ ಬಂದಾಯ್ತಾ? ಸುನಿಲ್, ಸುಧೀರ್, ನಡೀರಿ, ಅವ್ರನ್ನ ನಾವು ರಿಸೀವ್ ಮಾಡಕ್ ಹೋಗ್ಬೇಕು. ಬನ್ನಿ ನನ್ನ ಜೊತೆ. ವೆಲ್ಕಮ್ ವೆಲ್ಕಮ್ ಡಾಕ್ಟರ್ ಶನ್ನಲ್. ಬರ್ಬೇಕು, ಅದಕ್ಕೆ ಅವರು ಬರ್ಬೇಕು. ನೀವು ಬರೋದು ತಡ ಮಾಡಿದ್ರಿ ಅನ್ಸುತ್ತೆ. ಅದೇನಂದ್ರೆ ನೀವು ಪ್ರತಿ ವರ್ಷ ಬೇಗ ಬರ್ತಿದ್ರಿ, ಆದ್ರೆ ಈ ವರ್ಷ ತುಂಬಾ ತಡ ಮಾಡಿದ್ರಿ. ನಾನ್ ಹೇಳ್ತೀನಿ ಏನಾಯ್ತು ಅಂತ. ನಾವಿಬ್ರು ಅನ್ಕೊಂಡಿದ್ವಿ ನಾವು ಷಷ್ಠಿ ಇರೋ ದಿವಸ ಬರ್ಬೇಕು ಅಂತ. ಆದ್ರೆ ಏನಾಯ್ತು, ಟ್ರೈನ್ ಹತ್ತೋದಕ್ಕೆ ಆಗ್ಲಿಲ್ಲ. ಅದಕ್ಕೆ ತಡ ಆಗೋಯ್ತು. ಹಾಗೇನಾದ್ರೂ ಆಗದೆ ಇದ್ದಿದ್ರೆ ಗೋದಾಲಿ ಅವರಿನ ದುರ್ಗಾ ಪೂಜೆ ನೋಡಕ್ಕೆ ನಾವು ಬರ್ದೇ ಇರ್ತಿದ್ವಾ? ಅದು ಸರಿ, ಅದು ಸರಿ, ಯಾವಾಗ್ಲೂ ಸಾಧ್ಯವಿಲ್ಲ. ಬನ್ನಿ ಬನ್ನಿ ಬನ್ನಿ, ಒಳಗ್ ಬನ್ನಿ, ಬನ್ನಿ ಬನ್ನಿ. ಮಿಸಸ್ ಬೋಸ್ ಎಲ್ಲೂ ಕಾಣ್ತಾ ಇಲ್ವಲ್ಲ? ಅಮ್ಮ ಒಂದ್ ಕೆಲ್ಸದ ಮೇಲೆ ಹೊರಗೆ ಹೋಗಿದ್ದಾರೆ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಸುಭಾಷ್ ಜೊತೆಗಾ? ಇಲ್ಲ ಇಲ್ಲ, ಶರತ್ ಅಣ್ಣನ್ ಜೊತೆಗೆ. ಅಲ್ಲ, ಅದು ನಾನು ಕೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬಿಡಿ. ಇವಳು ರೇವಾ ತಾನೇ? ಹಾ 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 ಹಾ. ಎಷ್ಟು ದೊಡ್ಡವಳಾಗಿದ್ದಾಳೆ. ನಿನ್ನ ಚಿಕ್ಕವಳಿದ್ದಾಗ ನೋಡಿದ್ದೆ. ನಿಮ್ ಮಗಳು ನೋಡೋದಕ್ಕೆ ತುಂಬಾ ಲಕ್ಷಣವಾಗಿದ್ದಾಳೆ. ಬಾ, ಹುಷಾರಾಗ್ ಬಾ. ಸುಭಾಷ್, ಏನಾಯ್ತು? ಅವನ್ ತಲೆ ಗಾಯ ಆಗಿದೆ. ಅಲ್ಲ, ಇದು ಹೇಗಾಯ್ತು ಅಂತ? ಸುಭಾಷ್, ನಿನ್ಗೇನೂ ಆಗಿಲ್ಲ ತಾನೆ?
ನನಗೇನೂ ಆಗಿಲ್ಲ, ನಾನು ಹುಷಾರಾಗಿದ್ದೀನಿ. ನಾನು ಈಗಲೇ ಇವನ್ಗೆ ಟ್ರೀಟ್ಮೆಂಟ್ ಮಾಡ್ತೀನಿ. ಸ್ವಲ್ಪ ಕೂತ್ಕೊಳ್ಳೋದಕ್ಕೆ ಏನಾದ್ರೂ ಜಾಗ ಮಾಡ್ಕೊಡಿ. ಅದನ್ನ ನಾನು ಈಗ್ಲೇ ಮಾಡ್ತೀನಿ. ಕಾಲು ಸಿಂಗ್, ಹೇಳಿ ಸಾಹೇಬ್ರೆ. ಬೇಗ ಒಂದು ಕುರ್ಚಿ ವ್ಯವಸ್ಥೆ ಮಾಡು, ಬೇಗ. ಆಗ್ಲಿ. ಗಾಬರಿ ಪಡ್ಕೋಬೇಡಿ. ಇಲ್ಲಿಗೆ ತನ್ನಿ, ಇಲ್ಲೇ ತಗೊಂಡ್ ಬನ್ನಿ. ಹಾ, ಬೇಗ ತನ್ನಿ, ಬೇಗ ತನ್ನಿ. ಇಡು 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 ಇಡು. ಬಾ ಕೂತ್ಕೋ ನೀನು. ಕುತ್ಕೋ ಕುತ್ಕೋ ಇಲ್ಲ, ಸುಭಾಷ್. ನನಗೇನು ಅದೆಲ್ಲ ಆಗಿಲ್ಲ, ಬಿಡು, ನಾನು ನೀನ್ ಕೂತ್ಕೋ ಬಾ. ಹುಷಾರಾಗಿದ್ದೀನಿ. ಕೂತ್ಕೋ. ಆರಾಮಾಗಿ ಕೂತ್ಕೋ. ಎಲ್ ಕೇಳಮ್ಮ, ಒಂದ್ ಕೆಲ್ಸ ಮಾಡು, ಗಾಡಿಯಿಂದ ನನ್ ಬ್ಯಾಗ್ ತಗೊಂಬಾ. ಹೋಗು ಹೋಗು ಬೇಗ. ಎಲ್ಲಿ? ಏಟಂತೂ ಜೋರಾಗೆ ಬಿದ್ದಿದೆ. ಲಾಠಿಯಿಂದ ಹೊಡೆದಿದ್ದು ಅನ್ಸುತ್ತೆ. ಶರತ್, ಏನಾಯ್ತು ಅಂತ ಹೇಳು. ಸುಭಾಷ್ಗೆ ಹೀಗೆ ಏಟಾಗೋ ಕಾರಣ ಏನು ಹೇಳು. ಶರತಣ್ಣ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಏನಾಯ್ತು ಅಂತ ಹೇಳಿ. ಸುಭಿ ತಲೆಗೆ ಲಾಠಿ ಏಟು ಬಿದ್ದಿದೆ. ಏನಾಯ್ತು ಅಂದ್ರೆ ಸುಭಾಷ್, ಪೊಲೀಸ್ ಈ ಪೂಜೆಗೆ ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಈ ಜನರಿಗೆ ಬೇಡ ಅಂತ ಹೇಳಿದ್ವಿ, ಬಟ್ ದೇ ಡಿಡ್ ಲಿಸನ್. ಬಾಬಾ ಬಾಬಾ, ಬ್ಯಾಗ್ ತೆಗಿ, ಬ್ಯಾಗ್ ತೆಗಿ ಬೇಗ. ಸ್ವಲ್ಪ ನೋಡೋಣ. ಸ್ವಲ್ಪ ಮುಖ ಈ ಕಡೆ ತಿರ್ಸು. ನನಗ್ ಗೊತ್ತು ನಾನು ಮಾತಾಡಿದ್ರು ಮಾತಾಡದೇ ಇದ್ರು ಒಂದೇ ಅಂತ. ಆದ್ರೂ ಹೇಳ್ತಾ ಇದ್ದೀನಿ, ಎಲ್ಲಿವರೆಗೂ ನಿನ್ ಗುಣ ಆಗೋದಿಲ್ವೋ ಅಲ್ಲಿವರೆಗೂ ನಿನ್ ಮನೆಯಿಂದ ಹೋಗೋ ಹಾಗಿಲ್ಲ. ಅಮ್ಮ, ನಾವಲ್ಲಿ ಅಷ್ಟು ದೊಡ್ಡ ಪೂಜೆ ಮಾಡ್ತಿದ್ದೀವಿ. ನಾನಲ್ಲಿಗೆ ಹೋಗದೆ ಇದ್ರೆ ಹೇಗೆ ಹೇಳಿ? ನಾನೇನೂ ತಿಂದಿಲ್ಲ. ತಿನ್ನೋಕೆ ಏನಾದ್ರೂ ಕೊಡ್ತೀರಾ? ಸುಭಾಷ್, ಮೊದ್ಲು ಸ್ವಲ್ಪ ಪ್ರಸಾದ ತಗೋ. ಅಮ್ಮ ನಿನ್ಗೋಸ್ಕರ ಪ್ರಸಾದ ತೆಗ್ದಿಟ್ಟಿದ್ರು, ಆಮೇಲೆ ತಿಂಡಿ ತಿನ್ನು. ನೋಡಿದ್ಯಾ ನೀನು? ನೀನ್ ಮಾಡೋ ಹುಡುಗಾಟದಿಂದಾನೇ ಇದೆಲ್ಲ ಆಗ್ತಿರೋದು. ನಾನ್ ನಿನಗೆ ಊಟದ ವ್ಯವಸ್ಥೆ ಮಾಡ್ತೀನಿ. ವಿಭಾವತಿ, ಕಮಲಾ, ನೀವು ಅವ್ರಿಗೆಲ್ಲ ಕುಡಿಯೋದಕ್ಕೆ ನೀರ್ ತಗೊಂಡ್ ಬನ್ನಿ. ಹೋಗಿ. ನೀವೆಲ್ರೂ ಯಾವಾಗ ಬಂದ್ರಿ? ಇವಾಗ ತಾನೆ, ಸ್ವಲ್ಪ ಹೊತ್ತಿಗೆ ಮುಂಚೆ. ನನಗ್ ತುಂಬಾ ಬೇಜಾರಾಗ್ತಿದೆ. ನೀವ್ ಬಂದಾಗ ನಾನಿರ್ಲಿಲ್ಲ. ಬನ್ನಿ, ಒಳಗ್ ಬನ್ನಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದ ಮಾಹವ. ನೀವಿನ್ನೂ ಪೂಜೆಗೆ ಹೂವ ಕೊಟ್ಟಿಲ್ವಾ? ಕೊಡು, ನಾನ್ ಬಿಡಿಸ್ತೀನಿ. ಇದೇನ್ ಮಾಡ್ತಿದ್ದೀರಾ ಅಮ್ಮ? ಮೊದ್ಲೇ ನಿಮ್ ಕೈಗೆ ಗಾಯ ಆಗಿದೆ. ಕಮಲ ಬಿಡಿಸುವಾಗ ನಿಮ್ ಕೈಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಗ ತುಂಬಾ ಕಷ್ಟ ಆಗ್ಬಿಡುತ್ತೆ. ಏನೂ ಆಗೋದಿಲ್ಲ ಕಮಲಾ. ಇಲ್ ನೋಡು, ಈ ರೀತಿ ಒಂದೊಂದಾಗಿ ಹೂವ ಬಿಡಿಸ್ಬೇಕು. ಬೇಗ ಬೇಗ ಮುಗಿಸಿ, ಪೂಜೆಗೆ ತಡ ಆಗ್ತಿದೆ. ವಿಭಾವತಿ, ನೀನ್ ಪೂಜೆಗೆ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ಯಾ? ಅರೇ ಪ್ರಭಾ,
ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಬೇಗ ಮಾಡಿ, ಅಷ್ಟಮಿ ಪೂಜೆ ಶುರುವಾಗ್ತಾ ಇದೆ, ಬೇಗ ಮಾಡಿ. ದೊಡ್ಡಮ್ಮ ಆ ಏನಮ್ಮ? ಈ ಪಾತ್ರೆಲೇ ಇಡ್ಲಾ? ಹಾ, ಅಲ್ಲೇ ಇಡು. ಓ ಪ್ರಭಾ, ಬೇಗ ಬೇಗ ಎಲ್ಲ ಶುರು ಮಾಡ್ಸು. ಏನಮ್ಮ ಪ್ರಭಾ? ಏನ್ರಮ್ಮ ನೀವು ಇನ್ನು ಅದನ್ನ ಶುರು ನನಗ್ ಮಾಡೋದ್ರಲ್ಲೇ ಕೊಡು. ಇದ್ದೀರಲ್ಲ? ನೀನ್ ಹೋಗಿ ದರ್ಬೆ ಪೂಜೆ ವ್ಯವಸ್ಥೆ ಮಾಡು. ಮುಗಿದ್ಮೇಲೆಲ್ಲ ಹೋಗ್ತಾ ಇದ್ದೀರಾ ಅಲ್ಲಿಗೆ? ಬನ್ನಿ ಬೇಗ. ನಾನು ಗಾಯ ಆಗಿರೋ ಕೈಯಿಂದ ದರ್ಬೆ ಇಡೋದಕ್ಕಾಗಲ್ಲ ಅಕ್ಕ. ಸುಬ್ಬಿ ಹೇಗೋ ಅವಳ ಅಮ್ಮನೂ ಹಾಗೇನೆ. ನಿಮಗೆಲ್ಲ ಗೊತ್ತಾ, ಅಮ್ಮ ಮಗನ್ನ ಸುಮ್ನೆ ಕೂರ್ಸೋದಕ್ಕಂತೂ ಆಗಲ್ಲ, ಏನಾದ್ರೂ ಒಂದು ಮಾಡ್ತಾನೆ ಇರ್ತಾರೆ. ಅರೆ ಎಲ್ಲಿ ಹೋದ್ರಪ್ಪ ಎಲ್ರು? ಬೇಗ ಬನ್ನಿ, ಈಗ್ಲೇ ತಡ ಆಗ್ಬಿಟ್ಟಿದೆ. ದೇವಿ ನೈವೇದ್ಯಕ್ಕೆ ತಡ ಆಗುತ್ತೆ. ಇಷ್ಟೊಂದ್ ತಡ ಮಾಡಿದ್ರೆ ಹೇಗೆ? ಬನ್ನಿ ಬೇಗ, ಏನ್ ಮಾಡ್ತಾ ಇದೀರಾ? ಬನ್ನಿ, ತಡ ಮಾಡ್ಬೇಡಿ, ಬೇಗ ಬನ್ನಿ, ಬೇಗ. ಹಾ, ನೀನು ಏನೇನ್ ಬೇಕೆಲ್ಲ ತಗೊಂಡಿದ್ಯಾ? ಸುನಿಲ್, ಈಗ ಒಂದ್ ಕೆಲ್ಸ ಮಾಡು, ಈ ಸಿಹಿನ ನೀನು ತಗೊಂಡೋಗಿ ಮೊದ್ಲು ದೇವಿ ಪಾದದ ಹತ್ರ ಇಡು. ಅದಾದ್ಮೇಲೆ ಇಟ್ಟಿದೀನಿ ಅಂತ ನಿಮ್ ದೊಡ್ಡಮ್ಮಂಗ್ ಹೇಳ್ಬಿಡು, ಸರಿನಾ? ಸರಿ ದೊಡ್ಡಪ್ಪ. ಹೊರಡಿ. ಬನ್ನಿ ಹೋಗೋಣ. ಬೇಗ ಹೋಗ್ರಪ್ಪ. ಒಂದು ಚಿಕ್ಕ ಕೆಲ್ಸಕ್ಕೆ ಎಷ್ಟೊತ್ತು? ಜಾನಕಿ ಜಾತವೇದೋ ಮಾಹವಾಹ ತ್ವಾಂ ಮಾಹವಾಹ ಜಾತವೇದೋ ಲಕ್ಷ್ಮೀ ಮನಪಗಾಮಿನಿ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಮೃತಮುದ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೇ ಮುಪಹಯೇ ಶ್ರೀರಾಮ್ ದೇವೇ ಚ ಸದಾಂ. ನನ್ ಮಾತ್ ಕೇಳಿ ಪುರೋಹಿತ್ರೆ, ಪುಷ್ಪಾರ್ಚನೆನ ನೀವು ಯಾವಾಗ ಶುರು ಮಾಡ್ತೀರಾ? ಬೇಗ ಶುರು ಮಾಡಿ. ಹೊಟ್ಟೆಯಲ್ಲಿ ಇಲಿಗಳು ಓಡಾಡ್ತಾ ಇದೆ. ಇಲ್ಲ ನನಗೋಸ್ಕರ ಹೇಳ್ತಾ ಇಲ್ಲ, ನಾನು ಎಲ್ರಿಗೋಸ್ಕರ ಹೇಳ್ತಾ ಸರಿ, ಇರೋದು. ಅವ್ರನ್ನ ಸತಾಯಿಸ್ಬೇಡ, ಎದ್ದೇಳು. ಈಗ ತಾನೇ ಪುಷ್ಪಾರ್ಚನೆ ಶುರುವಾಗಿದೆ, ಹೋಗಿ ಎಲ್ಲರನ್ನೂ ಕರ್ಕೊಂಡ್ ಬಾ. ಶರತ್, ಹೋಗಿ ಸುಭಾಷ್ನ ಕರ್ಕೊಂಡ್ ಬಾ. ಸರಿ ಅಮ್ಮ. ಚಂದ್ರಂ ಪ್ರಭಾಸಾಂ ಯಶಸಂ ಜ್ವಲಂತಂ ಶ್ರೀಯಂ ಲೋಕೆ ದೇವಜುಷ್ಟಾಮುದಾರಾಂ. ಅಣ್ಣ, ನೀವಿಲ್ಲಿ ಮಾತಾಡ್ತಾ ಇದ್ದೀರಾ? ಅಲ್ಲಿ ಪುಷ್ಪಾರ್ಚನೆ ಸಮಯ ಆಗ್ಬಿಟ್ಟಿದೆ. ಓ ಹೌದಾ? ಸರಿ ಹೌದು, ನಡ್ರಿ. ಹೋಗೋಣ ಬನ್ನಿ. ಬನ್ನಿ ಅಣ್ಣ. ಓಂ ಸರ್ವಸ್ತುತೆ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಓಂ ದುರ್ಗಾಯೇ ನಮೋ ನಮಃ. ಪುರೋಹಿತರೆ, ಇನ್ನು ಶುರು ಮಾಡಬಹುದು. ನಾವೆಲ್ಲ ಸ್ವಲ್ಪ ಹೊತ್ತು ಕಾಯೋಣ, ಸುಭಾಷ್ ಕೂಡ ಬಂದ್ಬಿಡ್ಲಿ. ಸುಭಾಷ್ ಯಾಕೆ ಬಂದಿಲ್ಲ? ಅಷ್ಟೊಂದ್ ಗಾಯ ಆಗಿದ್ರು ಸುಭಾಷ್ ಆ ಪೂಜೆಗೆ ಹೋಗಿರ್ಬೋದಾ? ಅವನೆಲ್ಲಿರ್ಬಹುದು? ಸುಭಾಷ್ ಎಲ್ಲಿದ್ದಾನೆ? ನೀವೆಲ್ರೂ ನನ್ನ ತಮ್ಮನ ಬಗ್ಗೆ ಏನ್ ಅನ್ಕೊಂಡ್ರಿ? ಬಾ ಸುಭಾಷ್. ಈಗ ನೀವು ಶುರು ಮಾಡಬಹುದು. ಕಮಲಾ, ಎಲ್ರಿಗೂ ಹೂವ ಕೊಡು. ನೋಡಿ, ಈಗ ಅಂಜಲಿ ಮಂತ್ರವನ್ನ ಶುರು ಮಾಡಬಹುದು. ನಮೋ ವಿಶ್ವರೂಪೇ ಸರ್ವಮಾತಾ ಸರ್ವಾರ್ಥ ಸಾಧಿಕೆ ಭಗವತಿ ಭಯೋಸ್ಪತೆ ಕಾತ್ಯಾಯಿನಿ ನಮೋಸ್ತುತೆ ಸರ್ವಚಂದ.
ಯೇಷೋ ಸರ್ವಚಂದನ ಗಂಧಪುಷ್ಪ ಬಿಲ್ವಪತ್ರಾಂಜಲಿ ಓಂ ಕ್ಲೀಂ ಓಂ ಜಯ ದುರ್ಗಾಯೇ ನಮಃ. ಸುಬಿ, ಸುಬಿ ಹೂನ ದೇವಿಗೆ ಹಾಕೋ. ಹೇಳಿ ಜನಾಬ್. ಐ ಥಿಂಕ್ ನಾನು ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ. ಇರಬಹುದು. ಬಿಸ್ನೆಸ್ ಕೆಲಸದಲ್ಲಿ ನಾನು ಕೋಲ್ಕತ್ತಾಗೆ ಬಂದು ಹೋಗ್ತಾ ಇರ್ತೀನಿ. ಆದ್ರೆ ನಾನಿರೋದು ಲಕ್ನೋ ಅಲ್ಲಿ. ಲಕ್ನೋ? ಹೌದು. ಅಶ್ವಿನ್ ಮಸ್ಜಿದ್, ಇಮಾಮ್ ವಾಡ ಗೊತ್ತಾ ನಿಮ್ಗೆ? ನಿಮ್ಮನ್ನ ಭೇಟಿಯಾಗಿದ್ದು ತುಂಬಾ ಖುಷಿ ಆಯ್ತು. ಈಗಾಗಲೇ ನನ್ನ ನಮಾಜ್ಗೆ ಲೇಟ್ ಆಗಿದೆ. ಮತ್ತೊಮ್ಮೆ ಭೇಟಿ ಆಗ್ತೀವಿ ಅಂತ ನಂಬಿಕೆ ಇಟ್ಕೊಂಡು ಇದನ್ನ ಹೇಳಲೇಬೇಕು. ಖುದಾ ಹಾಫಿಸ್. ಬಹುಶಃ ನಾನೇ ತಪ್ಪು ತಿಳ್ಕೊಂಡೆ ಅನ್ಸುತ್ತೆ. ಲೆಟ್ಸ್ ಗೋ. ಹೇಳಿ ಸಾಹೇಬ್ರೆ, ಏನ್ ಸಹಾಯ ಮಾಡಬೇಕು? ಹರಿಯವರೇ, ನಾನು ರಾಜ್ ಬಿಹಾರಿ ಬೋಸು. ಏನೇ ಹೇಳಿ ಜಾನಕಿನಾಥ್ ಅವರೇ, ಇಷ್ಟು ವರ್ಷಗಳಿಂದ ಈ ದುರ್ಗಾ ಪೂಜೆ ನಡೆಸ್ತಾ ಇರೋದು ಸಣ್ಣ ವಿಷಯ ಏನಲ್ಲ. ಇದೊಂದು ಹೆಮ್ಮೆಯ ವಿಷಯನೇ. ನನಗಂತೂ ತುಂಬಾ ಹೆಮ್ಮೆ ಆಗ್ತಾ ಇದೆಯಪ್ಪ. ಶನಲ್ ಅವರೇ, ಮೊದ್ಲೆಲ್ಲ ಮಂಟಪ ಇನ್ನೂ ಒಂಚೂರು ದೊಡ್ಡದಾಗಿರ್ತಿತ್ತು. ಅದ್ ಮೊದ್ಲು ಹೇಗಿರ್ತಿತ್ತು ಗೊತ್ತಾ? ಹೇಗಿರ್ತಿತ್ತು? ಅದು ನಾವೆಲ್ಲ ಮೊದ್ಲು ಮನೆ ಸೂರಿನ ತನಕ ದೇವಿ ಮಂಟಪನ ಮಾಡ್ತಾ ಇದ್ವಿ. ಏನ್ ಹೇಳ್ತಾ ಇದ್ರ ನೀವು? ಕೇಳಿಸ್ಕೊಂಡ್ಯಾ? ಮತ್ತೆ ಶರತ್,
ನಿನ್ ದೊಡ್ಡಪ್ಪ ತುಂಬಾನೇ ಚಿಂತೆ ಮಾಡ್ತಾ ಇದ್ರು. ನಾಳೆ ನವಮಿ ಹಬ್ಬ ಏನು ಇದೆ. ಚಿಂತೆ ಮಾಡೋ ಅಗತ್ಯ ಇಲ್ಲ ಅಪ್ಪ. ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಹಾಗೆ ದೊಡ್ಡಪ್ಪಂಗೂ ವಿಷಯ ತಿಳಿಸಾಯ್ತು. ಶರತಣ್ಣ, ನಾಳೆ ಎಷ್ಟು ಜನ ಊಟಕ್ಕಿರ್ತಾರೆ ಅಂತ ನನಗೆ ತಿಳಿಸ್ಬಿಡಿ. ನಾನು ಪೇಟೆಲ್ ಹೇಳಿ ಬಂದಿದ್ದೀನಿ, ಮಸಾಲೆ ಅಕ್ಕಿ ಎಲ್ಲದನ್ನೂ ಬೆಳಗ್ಗೆ ಕಳಿಸ್ಕೊಡ್ತಾರಂತೆ. ಸುಭಿ, ಆ ಕೆಲಸ ಎಲ್ಲ ಆಗುತ್ತೆ. ನೀನ್ ಇಂಥ ಸ್ಥಿತಿಲಿ ಪೇಟೆಗೆ ಏನಕ್ಕೆ ಹೋದೆ? ನೀನೀಗೆಲ್ಲೂ ಹೋಗ್ಬೇಡ, ಮನೆಯಲ್ಲೇ ವಿಶ್ರಾಂತಿ ತಗೋ.